ಕಳೆದ ವರ್ಷದ ಆಗಸ್ಟ್ನಲ್ಲಿ ತಮ್ಮ 94ನೇ ವಯಸ್ಸಿನಲ್ಲಿ ನಿಧನರಾದ ಈಜಿಪ್ಟ್ನ ಬಿಲಿಯನಿಯರ್ ಮೊಹಮ್ಮದ್ ಅಲ್ ಫಾಯದ್ ವಿರುದ್ಧ ಹಲವಾರು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿಬಂದಿದೆ. ಲಂಡನ್ನ ಮೆಟ್ರೋಪಾಲಿಟನ್ ಪೊಲೀಸರು ಬುಧವಾರ ಹ್ಯಾರೋಡ್ಸ್ನ ಮಾಲೀಕ ದಿವಂಗತ ಮೊಹಮ್ಮದ್ ಅಲ್ ಫಾಯದ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪಗಳ ಕುರಿತು ತನಿಖೆಯನ್ನ ಆರಂಭಿಸುವುದಾಗಿ ತಿಳಿಸಿದ್ದಾರೆ. ತನಿಖೆಯಿಂದಾಗಿ ಇದುವರೆಗೂ ಅಲ್ ಫಾಯದ್ನಿಂದ ದೌರ್ಜನ್ಯಕ್ಕೊಳಗಾದ 90 ಮಹಿಳೆಯರನ್ನು ಗುರುತಿಸಲಾಗಿದೆ ಎಂದು ಸುದ್ದಿ ಸಂಸ್ಥೆಯೊಂದು ವರದಿ ಮಾಡಿದೆ. ತನಿಖೆಯು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿಬಿಸಿಯಲ್ಲಿ ಪ್ರಸಾರವಾದ ಸಾಕ್ಷ್ಯಚಿತ್ರವನ್ನ ಆಧರಿಸಿದೆ ಎಂದು ತಿಳಿದು ಬಂದಿದೆ. ತಮ್ಮ 94ನೇ ವಯಸ್ಸಿನಲ್ಲಿ ಮೃತರಾದ ಮೊಹಮ್ಮದ್ ಅಲ್ ಫಾಯದ್ ವಿರುದ್ಧ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಹಕ್ಕುಗಳನ್ನು ಅದು ಬಹಿರಂಗಪಡಿಸಿದೆ. ಬಿಬಿಸಿಯಲ್ಲಿ ಪ್ರಸಾರವಾದ ಸಾಕ್ಷ್ಯಚಿತ್ರವನ್ನು ನೋಡಿದಾಗಿನಿಂದ ಇದುವರೆಗೂ 400ಕ್ಕೂ ಹೆಚ್ಚು ಮಹಿಳೆಯರು ಅಲ್ ಫಾಯದ್ ವಿರುದ್ಧ ಲೈಂಗಿಕ ಆರೋಪಗಳೊಂದಿಗೆ ಮುಂದೆ ಬಂದಿದ್ದಾರೆ. ಈ ಬಗ್ಗೆ ಹಲವಾರು ವರ್ಷಗಳಿಂದ ದೂರುಗಳಿದ್ದರೂ ಪೊಲೀಸರು ಅದನ್ನು ಹೇಗೆ ನಿರ್ವಹಿಸಿದರು ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಎಂದು ವರದಿಯಾಗಿದೆ. ಅಲ್ ಫಾಯದ್ನಿಂದಾಗಿ ಬಲಿಪಶುವಾದವರಿಗೆ ನ್ಯಾಯ ಕೊಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಒಂದಷ್ಟು ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಅವರು ನೀಡಿರುವ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಸೂಕ್ತ ತನಿಖೆಯನ್ನು ಕೈಗೊಳ್ಳುತ್ತೇವೆ. ಪ್ರಕರಣದಲ್ಲಿ ಭಾಗಿಯಾಗಿರುವ ಉಳಿದ ಅಪರಾಧಿಗಳನ್ನು ಪತ್ತೆ ಹಚ್ಚುತ್ತೇವೆ ಎಂದು ಮೆಟ್ರೋಪಾಲಿಟನ್ ಪೊಲೀಸರು ಹೇಳಿದ್ದಾರೆ. ಇನ್ನು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಅಲ್ ಫಾಯದ್ಗೆ ಸಹಾಯ ಮಾಡಿರುವ 5 ಶಂಕಿತ ವ್ಯಕ್ತಿಗಳ ಮೇಲೆ ಈಗಾಗಲೇ ಕೇಸುಗಳು ದಾಖಲಾಗಿದ್ದು ತನಿಖೆ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಹಿಂದಿನ ತನಿಖೆಗಳು ಹಳ್ಳ ಹಿಡಿದಿವೆಯೇ ಮತ್ತು ಆಗಿನ ಮಾಜಿ ಪೊಲೀಸ್ ಅಧಿಕಾರಿಗಳು ಭ್ರಷ್ಟರಾಗಿ ಅಲ್ ಫಾಯದ್ಗೆ ಸಹಾಯ ಮಾಡಿರುವ ಅನುಮಾನವಿದ್ದು ಪುರಾವೆಗಳಿಗಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಲ್ ಫಾಯದ್ನಿಂದ ದೌರ್ಜನ್ಯಕ್ಕೊಳಗಾದ ಯುವತಿ ಮತ್ತು ಹ್ಯಾರೋಡ್ಸ್ನ ಸಿಬ್ಬಂದಿಯೊಬ್ಬರ ದೂರನ್ನು ಪೊಲೀಸರು ಈ ಹಿಂದೆ ಕಡೆಗಣಿಸಿದ್ದು ಪ್ರಕರಣದಲ್ಲಿ ಫಾಯದ್ಗೆ ಭ್ರಷ್ಟ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ ಎಂದು ಕಳೆದ ತಿಂಗಳ ಪತ್ರಿಕೆಯೊಂದು ವರದಿ ಮಾಡಿತ್ತು. ತನಿಖೆಯಿಂದಾಗಿ ಈಗ 111 ಆಪಾದಿತ ನಿಂದನೆ ಪ್ರಕರಣಗಳು ದಾಖಲಾಗಿವೆ. 2005ರಿಂದ ಫಾಯದ್ ಸಾಯುವವರೆಗೂ ನಡೆದಿರುವ ಅಪರಾಧಗಳು ಇದರಲ್ಲಿ ಸೇರಿದೆ. ಬಿಬಿಸಿಯಲ್ಲಿ ಸಾಕ್ಷ್ಯಚಿತ್ರ ಪ್ರಸಾರವಾದ ನಂತರ ದೌರ್ಜನ್ಯಕ್ಕೆ ಒಳಗಾದ 90 ಮಹಿಳೆಯರು ಮುಂದೆ ಬಂದಿದ್ದಾರೆ. ಪೊಲೀಸರು ಈ ಹಿಂದೆ ಬಲಿಪಶುವಾದ 60 ಮಹಿಳೆಯರನ್ನು ಗುರುತಿಸಿದ್ದರು. ಕಾನೂನು ಕ್ರಮವನ್ನ ಎದುರಿಸಲು ಮೊಹಮ್ಮದ್ ಅಲ್ ಫಾಯದ್ ಈಗ ಜೀವಂತವಾಗಿ ಉಳಿದಿಲ್ಲ. ಆದರೆ ಈ ತನಿಖೆ ದೌರ್ಜನ್ಯಕ್ಕೆ ಒಳಗಾದವರ ಧ್ವನಿಯಾಗಲಿದೆ. ನಾವು ಈಗ ಅಪರಾಧದಲ್ಲಿ ಭಾಗಿಯಾಗಿರುವ ಶಂಕಿತ ವ್ಯಕ್ತಿಗಳನ್ನು ಪತ್ತೆ ಹಚ್ಚುತ್ತೇವೆ, ನ್ಯಾಯ ಕೊಡಿಸುವಲ್ಲಿ ಬದ್ಧತೆ ತೋರುತ್ತೇವೆ ಎಂದು ಮೆಟನ್ ಸ್ಪೆಷಲಿಸ್ಟ್ ಕ್ರೈಮ್ ಕಮಾಂಡ್ನ ಕಮಾಂಡರ್ ಸ್ಟೀಫನ್ ಕ್ಲೇಮನ್ ಹೇಳಿದ್ದಾರೆ. ಈ ಹಿಂದಿನ ಘಟನೆಗಳು ಸಾರ್ವಜನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪ್ರಭಾವ ಬೀರಬಹುದು. ಈ ಆರೋಪಿಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಪರಿಹಾರ ನೀಡುವ ಮೂಲಕ ಅವರಲ್ಲಿ ಮತ್ತೆ ನಂಬಿಕೆ ಬರುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತದೆ ಎಂದಿದ್ದಾರೆ. ಇನ್ನು 1977ರಿಂದ 2014ರವರೆಗೂ ಅಲ್ ಫಾಯದ್ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ಪೊಲೀಸರು ದೂರುದಾರರ ಹೇಳಿಕೆಗಳನ್ನು ಪಡೆದು 50,000 ಪುಟಗಳ ಚಾರ್ಜ್ ಶೀಟ್ ದಾಖಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇತ್ತೀಚೆಗೆ ಅಲ್ ಫಾಯದ್ ಅವರ ದಿವಂಗತ ಸಹೋದರ ಸಹಲ್ ಫಾಯದ್ ವಿರುದ್ಧ ದೌರ್ಜನ್ಯದ ಆರೋಪಗಳು ಕೇಳಿಬಂದಿವೆ. ಹ್ಯಾರೋಡ್ಸ್ನ ಸಹ ಮಾಲೀಕತ್ವವನ್ನ ಹೊಂದಿದ್ದ ಅವರು 2010ರಲ್ಲಿ ನಿಧನರಾಗಿದ್ದರು.